ಡಿಕೆ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಮೊಯ್ಲಿ ಹೇಳಿಕೆಗೆ ಸಿಎಂ ಸಿದ್ದು ಶಾರ್ಪ್ ಆನ್ಸರ್ ಕೊಟ್ಟಿದ್ದಾರೆ. ಮೊಯ್ಲಿ ಹೇಳೋದೆಲ್ಲ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಹೇಳಿದ್ರೆ ಮುಖ್ಯ ಎಂದ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಮುಖರು ಒಂದೊಂದು ರೀತಿಯಲ್ಲಿ ಸಿಎಂ ಸ್ಥಾನ ಯಾರಿಗೆ ಎನ್ನುವಂತಹದ್ದನ್ನ ವ್ಯಾಖ್ಯಾನಿಸಿದ್ದಾರೆ. ಎಂಬಿ ಪಾಟೀಲ್ ಹೇಳಿದ್ರು ಸಿದ್ದರಾಮಯ್ಯ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ. ಸತೀಶ್ ಜಾರಕಿಹೊಳಿ ಹೇಳಿದ್ರು 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಅಂತ. ರಾಜಣ್ಣ ಹೇಳಿದ್ರು ಡಿಕೆ ಯಾಕೆ ಸಿಎಂ ಆಗಬೇಕು, ಸಿದ್ದರಾಮಯ್ಯ ಇದ್ರೆ ಸಾಕಾಗೋದಿಲ್ವಾ ಅಂತ. ಆದರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮೊನ್ನೆ ಡಿಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳಿದ್ರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೆ ಇರೋದಕ್ಕೆ ಅವಕಾಶಗಳಿಲ್ಲ, ಸಿಕ್ಕೇ ಸಿಗುತ್ತೆ, ಸಿಎಂ ಆಗೇ ಆಗ್ತಾರೆ, ಅವರು ಸಿಎಂ ಆಗೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಅವರಿಗೆ ಸಿಗುವಂತಹ ವರದಾನ ಅಲ್ಲ, ಅವರು ಪಟ್ಟ ಶ್ರಮ ಪರಿಶ್ರಮಕ್ಕೆ ಸಿಗುವಂತಹ ಫಲ, ಅವರ ಕೆಲಸಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತ ಹೇಳಿದ್ರು. ಆದರೆ ಇವತ್ತು ವೀರಪ್ಪ ಮೊಯ್ಲಿಯವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಏನು ಹೈಕಮಾಂಡ್ ನಾಯಕರೇನು? ವೀರಪ್ಪ ಮೊಯ್ಲಿ ರಾಹುಲ್ ಗಾಂಧಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ನಾಯಕನೇನು ಅಲ್ಲ. ವೀರಪ್ಪ ಮೊಯ್ಲಿ ಹೇಳಿದ ಮಾತ್ರಕ್ಕೆ ಸಿಎಂ ಸ್ಥಾನ ಬದಲಾಗೋದಿಲ್ಲ. ಹೈಕಮಾಂಡ್ ಹೇಳಿದಂತೆ ವೀರಪ್ಪ ಮೊಯ್ಲಿ ಹೇಳಬೇಕು, ವೀರಪ್ಪ ಮೊಯ್ಲಿ ಹೇಳಿದಂತಹ ಸಾಲುಗಳನ್ನು ಹೈಕಮಾಂಡ್ ನಾಯಕರು ಉಚ್ಚರಿಸಬೇಕು. ಎಐಸಿಸಿ ಅಧ್ಯಕ್ಷ ಅನ್ನೋ ಒಂದು ಸ್ಥಾನ ಇದೆ, ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ದೈತ್ಯ ಜೀವ ಇದೆ, ಆ ಜೀವ ನೋಡಿಕೊಳ್ಳುತ್ತೆ ಬಿಡಿ. ರಾಹುಲ್ ಗಾಂಧಿ ನೋಡ್ಕೋತಾರೆ, ಸೋನಿಯಾ ಗಾಂಧಿ ನೋಡ್ಕೋತಾರೆ, ಪ್ರಿಯಾಂಕಾ ಗಾಂಧಿ ನೋಡ್ಕೋತಾರೆ. ವೀರಪ್ಪ ಮೊಯ್ಲಿ ಏನು ಹೇಳೋದು? ವೀರಪ್ಪ ಮೊಯ್ಲಿ ಹೇಳ್ದಂಗೆ ಹೈಕಮಾಂಡ್ ಹೇಳಬೇಕಲ್ಲ. ಇದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ, ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನವನ್ನು ಶಿರಸಾವಹಿಸಿ ನಾವು ಪಾಲಿಸ್ತೀವಿ. ಯಾರ್ಯಾರೋ ಸಿಎಂ ಆಗ್ತಾರೆ ಅಂತ ಹೇಳೋದು ಮುಖ್ಯ ಅಲ್ಲ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಅಂತಿಮವಾಗುತ್ತೆ. ಬೇರೆಯವರ ಮಾತಿಗೆ ನಾನು ಪ್ರತಿಕ್ರಿಯಿಸೋದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ನಾನು ಹೈಕಮಾಂಡ್ ನಿರ್ದೇಶನದಂತೆ ನಡೆಯುತ್ತೇನೆ. ಮಾಜಿ ಸಿಎಂ ಮಾತಿಗೆ ನಯವಾಗಿಯೇ ಟಾಂಗ್ ಕೊಟ್ಟ ಹಾಲಿ ಸಿಎಂ ಸಿದ್ದರಾಮಯ್ಯ. ವೀರಪ್ಪ ಮೊಯ್ಲಿ ಮಾತಿಗೆ ಶಾರ್ಪ್ ಆನ್ಸರ್ ಅನ್ನು ಕೊಟ್ಟಿರುವಂತಹದ್ದು ಸಿದ್ದರಾಮಯ್ಯ. ವೀರಪ್ಪ ಮೊಯ್ಲಿ ಹೇಳಿದ ಮಾತ್ರಕ್ಕೆ ಏನು ಬೆಳಿಗ್ಗೆ ಸಂಜೆ ಆಗಲ್ಲ, ಸಂಜೆ ಬೆಳಿಗ್ಗೆ ಆಗಲ್ಲ, ಸೂರ್ಯ ಚಂದ್ರ ಬದಲಾಗೋದಿಲ್ಲ. ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದು ಫೈನಲ್ ಆಗಿರುತ್ತೆ. ವೀರಪ್ಪ ಮೊಯ್ಲಿ ಹೇಳಿದಂಥ ಹೈಕಮಾಂಡ್ ನಾಯಕರು ಹೇಳಿದ್ರೆ ಹೌದು ಪ್ರಾಕ್ಟಿಕಲ್ ಆಗುತ್ತೆ. ವೀರಪ್ಪ ಮೊಯ್ಲಿ ಹೇಳಿದ ಮಾತ್ರಕ್ಕೆ ಎಲ್ಲವೂ ಬದಲಾಗಬೇಕು ಅಂತೇನೂ ಇಲ್ಲ. ಇದು ಸಿದ್ದರಾಮಯ್ಯರವರ ಟಾಂಗ್.